Hello dear students, welcome to Biology Bridge Course program. I am Dr. Sridevi R. Kulkarni, Biology lecturer, and today in this video I am continuing the characters used to classify the animal kingdom. So let us move to the today's topic, the study of germ layers. In the previous video, I explained about the characters which are used to classify the animals of animal kingdom. Among them, one important character is with respect to the study of germ layers. What are germ layers and what is the relation of germ layers with the classification of animals, and what are the derivatives of these germ layers? All these aspects I am going to explain in the today's video. Germ layers andre ಏನು, ಈ germ layers ಎಲ್ಲಿಂದ ಡೆವಲಪ್ ಆಗ್ತಾವ, germ layerಸಿಗೂ animal classificationಿಗೂ ಏನು ಲಿಂಕ್ ಅದ, ಆ್ಯಂಡ್ ಈ germ layerಗಳಿಂದ ಏನೇನು ಪ್ರೊಡ್ಯೂಸ್ ಆಗ್ತಾವ ಬಾಡಿ ಒಳಗೆ, ಆಲ್ ದ್ಯಾಟ್ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಜರ್ಮ್ ಲೇಯರ್ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್ ಇನ್ ಆನ್ ಎಂಬ್ರಿಯೋ that interact with each other as the embryo develops and contribute to the formation of all the tissues and organs. This is the definition. ಏನು germ layers ಅಂದರೆ, germ layers are nothing but these are the group of cells present in an embryo. What is embryo? After sexual reproduction, when male gamete fuses with the egg. ಕನ್ನಡ ಒಳಗೆ ಮೇಲ್ ಗ್ಯಾಮೆಟ್ ಅಂದರೆ ವೃಷಣ, ಫೀಮೇಲ್ ಗ್ಯಾಮೆಟ್ ಅಂದರೆ ಅಂಡಾಣು. ಎಗ್ ಜೊತೆಗೆ ಸ್ಪರ್ಮ್ ಫ್ಯೂಸ್ ಆದಾಗ ಇಟ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಮೊದಲು ಝೈಗೋಟ್ ಬರ್ತದೆ ಆ್ಯಂಡ್ ದ್ಯಾಟ್ ಝೈಗೋಟ್ ಈಸ್ ಕನ್ವರ್ಟೆಡ್ ಇಂಟು ಎಂಬ್ರಿಯೋ. ಝೈಗೋಟ್ ಇದ್ದದ್ದು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗ್ತದೆ ಆ್ಯಂಡ್ ಫೈನಲಿ ಎಂಬ್ರಿಯೋ ಡೆವಲಪ್ಸ್ ಇಂಟು ಆರ್ಗ್ಯಾನಿಸಮ್. ಈ ಎಂಬ್ರಿಯೋ ಇದ್ದದ್ದೇ ಕೊನೆಗೆ ಒಂದು ಜೀವಿಯಾಗಿ ಬೆಳವಣಿಗೆ ಆಗ್ತದೆ, ವಿಚ್ ಎವರ್ ಈಸ್ ಅಂಡರ್ ಗೋಯಿಂಗ್ ಸೆಕ್ಚುವಲ್ ರೀಪ್ರೊಡಕ್ಷನ್. ಯಾವುದೇ ಒಂದು ಜೀವಿ ಲೈಂಗಿಕ ವಿಧಾನದೊಳಗೆ ಸಂತಾನೋತ್ಪತ್ತಿ ಕ್ರಿಯೆನ ಮಾಡುತ್ತಿದ್ದರೆ ಈ ಪ್ರಾಸೆಸ್ ಒಳಗೆ ಅಂದರೆ ಸೆಕ್ಚುವಲ್ ರೀಪ್ರೊಡಕ್ಷನ್ ಒಳಗೆ, ಸೆಕ್ಚುವಲ್ ರೀಪ್ರೊಡಕ್ಷನ್ ಮೀನ್ಸ್ ಲೈಂಗಿಕ ವಿಧಾನದ ಸಂತಾನೋತ್ಪತ್ತಿ, ಆ ಸೆಕ್ಚುವಲ್ ರೀಪ್ರೊಡಕ್ಷನ್ ಎಲ್ಲಿ ನಡೀತದೆ, ಇನ್ ಆಲ್ ದ್ಯಾಟ್ ದ ಎಂಬ್ರಿಯೋ ಈಸ್ ಫಾರ್ಮ್ಡ್. ಸೆಕ್ಚುವಲ್ ರೀಪ್ರೊಡಕ್ಷನ್ ಎಲ್ಲಿ ಆಗ್ತದ ಅಲ್ಲಿ ಎಂಬ್ರಿಯೋ ಡೆವಲಪ್ ಆಗಲಿಕ್ಕೇ ಬೇಕು. ಆ್ಯಂಡ್ ಎಂಬ್ರಿಯೋ ಈಸ್ ಪ್ರೊಡ್ಯೂಸ್ಡ್ ಫ್ರಾಮ್ ಝೈಗೋಟ್. ಈ ಎಂಬ್ರಿಯೋ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ಝೈಗೋಟ್ದಿಂದ ಬರ್ತದೆ. ಆ್ಯಂಡ್ ಝೈಗೋಟ್ ಎದರಲ್ಲೇ ಪ್ರೊಡ್ಯೂಸ್ ಆಗ್ಯದ ಅಂದರೆ ಬೈ ದ ಫ್ಯೂಜನ್ ಆಫ್ ಗ್ಯಾಮೆಟ್ಸ್. ಅಂಡಾಣುಗಳ ನಡಬರಕ ಫ್ಯೂಜನ್ ಆದಾಗ they gives rise to the formation of zygote. That zygote develops into embryo and finally embryo gives rise to the formation of an organism. So embryo ಒಳಗಿರೋಂಥ ಕೆಲವು ಗ್ರೂಪ್ ಆಫ್ ಸೆಲ್ಸ್ ಏನು ಮಾಡ್ತಾವ, ದೇ ಡೆವಲಪ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ದ formation of all the tissues and organs. Let me explain this sentence clearly. See, ಒಂದು ಎಂಬ್ರಿಯೋನ ನೋಡಿದರೆ ಹೆಂಗೆ ಕಾಣಿಸ್ತದ? Here actually I have shown the image of embryo. How it is appearing? ಇದು ಎಂಬ್ರಿಯೋ ಅಂತ ಹೆಂಗೆ ಕಾಣಿಸ್ಲಿಕ್ಕತ್ತದ? ಸಾರಿ, ಎಂಬ್ರಿಯೋ ಹೆಂಗೆ ಅಪಿಯರ್ ಆಗ್ಲಿಕ್ಕತ್ತದ? ಜಸ್ಟ್ ಅ ಬಾಲ್ ಲೈಕ್ ಸ್ಟ್ರಕ್ಚರ್. ಯಾವ ಬಾಡಿ ಪಾರ್ಟ್ಗಳು ಎಂಬ್ರಿಯೋದೊಳಗೆ ಇರೋದಿಲ್ಲ. ಯಾವಾಗ ಎಂಬ್ರಿಯೋ ಒಳಗೆ ಗ್ರೂಪ್ ಆಫ್ ಸೆಲ್ಸ್ ಇದ್ದದ್ದು ಬೇರೆ ಬೇರೆ ಟಿಶ್ಯೂ ಆ್ಯಂಡ್ ಆರ್ಗನ್ಸ್ ಆಗಿ ಡೆವಲಪ್ ಆಗ್ತಾವ, ಆವಾಗ ಎಂಬ್ರಿಯೋ ಒಳಗೆ ಒಂದೊಂದೇ ಬಾಡಿ ಪಾರ್ಟ್ಸು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಅಂದರೆ ಫ್ರಾಮ್ ದ ಎಂಬ್ರಿಯೋ ಆಲ್ ದ ಪಾರ್ಟ್ಸ್ ಆರ್ ಡೆವಲಪಿಂಗ್ ಫ್ರಾಮ್ ಜರ್ಮ್ ಲೇಯರ್ಸ್. ಎಂಬ್ರಿಯೋ ಒಳಗಿರೋ ಅಂಥ ಯಾವ ಗ್ರೂಪ್ ಆಫ್ ಸೆಲ್ಸಿಂದ
ಆ ಆರ್ಗ್ಯಾನಿಸಮ್ದು ಎಲ್ಲ ಬಾಡಿ ಪಾರ್ಟ್ಗಳು ಬೆಳವಣಿಗೆ ಆಗ್ತಾವ. ಅದನ್ನು ಏನಂತ ಕರೀತಾರೆ? ಜರ್ಮ್ ಲೇಯರ್ಸ್ ಅಂತ ಕರೀತಾರೆ. ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್, ವಾಟ್ ಆರ್ ದ ಜರ್ಮ್ ಲೇಯರ್ಸ್? ದೀಸ್ ಆರ್ the specific group of cells of the embryo which gives rise to the formation of all the tissues and organs. ಎಂಬ್ರಿಯೋ ಒಳಗಿರೋವಂಥ ಗ್ರೂಪ್ ಆಫ್ ಸೆಲ್ಸು ಅದರಿಂದ ಮುಂದೆ ಬಾಡಿ ಒಳಗಿರೋವಂಥ ಎಲ್ಲ ಟಿಶ್ಯೂ ಮತ್ತು ಆರ್ಗನ್ಗಳ ಬೆಳವಣಿಗೆ ಆಗ್ತದೆ. ಅಂಥ ಸೆಲ್ಸ್ಗಳ ಗುಂಪಿಗೆ ಏನಂತ ಕರಿಬೇಕು? ಜರ್ಮ್ ಲೇಯರ್ಸ್ ಅಂತ ಕರೀಬೇಕು. ಸೊ ಜರ್ಮ್ ಲೇಯರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಡ್ಯೂಸ್ ಆಲ್ ದ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್. ಯಾವುದೇ ಒಂದು ಪ್ರಾಣಿಯ ದೇಹ ತಗೊಂಡ್ರೆ ಆ ಆ್ಯನಿಮಲ್ ಬಾಡಿ ಒಳಗೆ ಇರೋವಂಥ ಪ್ರತಿಯೊಂದು ಟಿಶ್ಯೂ, ವೆದರ್ ಇಟ್ ಈಸ್ ಎಕ್ಸ್ಟರ್ನಲ್ ಆರ್ ಇಟ್ ಈಸ್ ಇಂಟರ್ನಲ್, ಎವ್ರಿ ಆರ್ಗನ್, ಬಾಡಿ ಒಳಗಿರೋವಂಥ ಪ್ರತಿಯೊಂದು ಅಂಗಾಂಶ, ಅಂಗ ಮತ್ತು ಅಂಗವ್ಯೂಹ, tissue, organ and organ system, all of them are produced from germ layers. ಈ ಜರ್ಮ್ ಲೇಯರ್ಸ್ ಎದ್ರೊಳಗಿರ್ತಾವ? ಎಂಬ್ರಿಯೋ ಒಳಗೆ. ಯಾವುದರಿಂದ ಜರ್ಮ್ ಲೇಯರ್ಸು ರೀಪ್ರೆಸೆಂಟ್ ಆಗಿರ್ತಾವ? ದ ಗ್ರೂಪ್ ಆಫ್ ಸೆಲ್ಸ್. ಜರ್ಮ್ ಲೇಯರ್ಸಿಂದ ಏನು ಡೆವಲಪ್ ಆಗ್ತಾವ? ಆಲ್ ದ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ ಆಫ್ ದ ಬಾಡಿ. ಸೊ ದಿಸ್ ಈಸ್ ದ ಡೆಫಿನಿಷನ್ ಆಫ್ ಜರ್ಮ್ ಲೇಯರ್ಸ್. ದೆನ್ ದ ಕ್ವಶನ್ ಈಸ್, how many types are there in the germ layers? So germ layers are of 3 types. First one is ectoderm, outermost irtada, mesoderm, middle irohantaddu, endoderm, inner one. So what are the 3 types of germ layers? The germ layers are ectoderm, mesoderm, endoderm. ಫಿಕ್ಸ್ ತಳಿ ಒಳಗೆ ನೆನಪಿಟ್ಕೋಬೇಕು. ವಾಟ್ ಆರ್ ದ ಜರ್ಮ್ ಲೇಯರ್ಸ್? ದೀಸ್ ಆರ್ ದ ಗ್ರೂಪ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಎಂಬ್ರಿಯೋ ಫ್ರಾಮ್ ವಿಚ್ ಆಲ್ ದ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ ಆರ್ ಫಾರ್ಮ್ಡ್. ನೇಮ್ ದ ಜರ್ಮ್ ಲೇಯರ್ಸ್. ಜರ್ಮ್ ಲೇಯರ್ ಯಾವವ ಅದನ್ನು ಬರೀರಿ ಅಂತ ಕೇಳಿದರೆ ectoderm, mesoderm and endoderm. So here in the image you can see outermost germ layer is ectoderm. It forms the exoskeleton. Later I will explain about these things. Middle iddadu yaudada? It is mesoderm. And full ಒಳಗಡೆಗೆ inner one is called endoderm. Simple terms. ecto ಅಂದರೆ ಔಟ್ಸೈಡ್ ಹೊರಗಡೆಗಿರೋದು, ಮೀಸೋ ಅಂದರೆ ಮಿಡಲ್ ಮಧ್ಯಕ್ಕಿರೋದು, ಎಂಡೋ ಅಂತಂದರೆ ಇನ್ಸೈಡ್ ಫುಲ್ ಒಳಗಡೆಗಿರೋದು. ಸೊ ದೀಸ್ ಆರ್ ದ 3 ಜರ್ಮ್ ಲೇಯರ್ಸ್. ನೆನ್ಪಿಟ್ಕೋಬೇಕು, ಈ 3 ಜರ್ಮ್ ಲೇಯರ್ಗಳಿಂದನೇ ಆರ್ಗ್ಯಾನಿಸಮ್ ಬಾಡಿ ಒಳಗೆ ಪ್ರತಿಯೊಂದು ಪಾರ್ಟು ಡೆವಲಪ್ ಆಗ್ತದೆ. ಸ್ಕಿನ್, ಹೇರ್, ನೇಲ್ಸ್, ಐಸ್, ಬ್ಲಡ್, ಮಸಲ್, ಸ್ಕೆಲೆಟಲ್ ಸಿಸ್ಟಮ್, ಬೋನ್ಸ್, ಲಿಗಾಮೆಂಟ್, ಕಾರ್ಟಿಲೇಜ್, ಹಾರ್ಟ್, ಕಿಡ್ನಿ, ಲಿವರ್, ರಿಪ್ರೊಡಕ್ಟಿವ್ ಆರ್ಗನ್ಸ್, ಎಕ್ಸ್ಕ್ರೀಟರಿ ಪಾರ್ಟ್ಸ್, all of them. ಒಂದು ಆ್ಯನಿಮಲ್ ಬಾಡಿ ಒಳಗೆ ವೆದರ್ ಇಟ್ ಈಸ್ ದ ವೆರಿ ಸ್ಮಾಲೆಸ್ಟ್ ಪಾರ್ಟ್ ಆರ್ ಇಟ್ ಈಸ್ ದ ಬಿಗ್ಗೆಸ್ಟ್ ಪಾರ್ಟ್ ಆಫ್ ದ ಬಾಡಿ, ಈಚ್ ಆ್ಯಂಡ್ ಎವ್ರಿ ಬಾಡಿ ಪಾರ್ಟ್ it is produced from germ layers. So how many germ layers are there? The 3 germ layers: ectoderm, mesoderm and endoderm. So moving to the next one, ectoderm derivatives. ನಾನು ಆಗ್ಲೇ ಹೇಳಿದೆ, ಒಂದು ಆರ್ಗ್ಯಾನಿಸಮ್ ಬಾಡಿ ಒಳಗೆ ಪ್ರತಿಯೊಂದು ಪಾರ್ಟ್ ಜರ್ಮ್ ಲೇಯರ್ಲೆ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳಿದೆ. ಈ ಎಕ್ಟೋಡರ್ಮಿಂದ ನಮ್ಮ ಬಾಡಿ ಒಳಗೆ ಅಂದರೆ ಆ್ಯನಿಮಲ್ ಬಾಡಿ ಒಳಗೆ ಏನೇನು ಪ್ರೊಡ್ಯೂಸ್ ಆಗ್ತವ? ವಾಟ್ ಆರ್ ದ ಸ್ಟ್ರಕ್ಚರ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಾಮ್ ಎಕ್ಟೋಡರ್ಮ್? ಎಕ್ಟೋಡರ್ಮಿಂದ ಪ್ರೊಡ್ಯೂಸ್ ಆಗುವಂಥ ಸ್ಟ್ರಕ್ಚರ್ಗಳು ಆ್ಯನಿಮಲ್ ಬಾಡಿ ಒಳಗೆ ಯಾವ್ಯಾವವ? So from the ectoderm, the epidermis of skin, body ಮೇಲೆ ಇರೋವಂಥ ಸ್ಕಿನ್ನು, ಹೇರ್, nails and melanocytes. What is melanin and what are melanocytes? Melanin is a pigment responsible for color. ಸ್ಕಿನ್ ಕಲರಿಗೆ
ರೆಸ್ಪಾನ್ಸಿಬಲ್ ಪಿಗ್ಮೆಂಟನ್ನು ಮೆಲಾನಿನ್ ಅಂತ ಕರೀತಾರೆ. ಈ ಮೆಲಾನಿನ್ ಯಾವ ಸೆಲ್ಸ್ ಒಳಗಿರ್ತದ ಅದನ್ನು ಮೆಲಾನೋಸೈಟ್ಸ್ ಅಂತ ಕರೀತಾರೆ. ಸೊ ಹಿಯರ್ ಐ ಹ್ಯಾವ್ ಮೆನ್ಷನ್ಡ್ ದ ಪಿಗ್ಮೆಂಟ್ ಸೆಲ್ಸ್. ಪಿಗ್ಮೆಂಟ್ ಈಸ್ ನಥಿಂಗ್ ಬಟ್ ಕಲರ್. ಯಾವುದೇ ವಸ್ತು ಕಲರನ್ನು ಪ್ರೊಡ್ಯೂಸ್ ಮಾಡ್ತಿದ್ರೆ ಅದಕ್ಕೆ ಬಯಾಲಜಿಕಲಿ ಪಿಗ್ಮೆಂಟ್ ಅಂತ ಕರೀತದೆ. ಈ ಸ್ಕಿನ್ ಕಲರಿಗೆ ರೆಸ್ಪಾನ್ಸಿಬಲ್ ಪಿಗ್ಮೆಂಟನ್ನು ಮೆಲಾನಿನ್ ಅಂತ ಕರೀತಾರೆ. ಆ್ಯಂಡ್ ವೇರ್ ದ ಮೆಲಾನಿನ್ ಈಸ್ ಸ್ಟೋರ್ಡ್, ದೋಸ್ ಸೆಲ್ಸ್ ಆರ್ ಕಾಲ್ಡ್ ಮೆಲಾನೋಸೈಟ್ಸ್. ಚರ್ಮ, ಹೇರ್ಸ್, ನೇಲ್ ಆ್ಯಂಡ್ ಮೆಲಾನೋಸೈಟ್ಸ್, all these are produced from ectoderm. Then epithelial linings of mouth including teeth and outer anus. ಬಾಯಿ ಒಳಗಿರೋಂಥ ಚರ್ಮ ಆ್ಯಂಡ್ ಏನಸ್, ದ ಲಾಸ್ಟ್ ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯೂಹದ ಕೊನೆ ಭಾಗಕ್ಕೆ ಏನಸ್ ಅಂತ ಕರೀತಾರೆ. ಆ್ಯಂಡ್ ಏನಸ್ ಈಸ್ ದ ಪಾರ್ಟ್ ಥ್ರೂ ವಿಚ್ ದ ಅನ್ಡೈಜೆಸ್ಟೆಡ್ ಫುಡ್ ಈಸ್ ರಿಮೂವ್ಡ್ ಫ್ರಮ್ ದ ಬಾಡಿ. ಜೀರ್ಣ ಆಗದೇ ಇರುವಂಥ ಆಹಾರಕ್ಕೆ ಫೀಕಲ್ ಮೆಟೀರಿಯಲ್ ಅಂತ ಕರೀತಾರೆ. ಅನ್ಡೈಜೆಸ್ಟೆಡ್ ಫುಡ್ ಅಂದ್ರೂ ಒಂದೇ, ಫೀಕಲ್ ಮೆಟೀರಿಯಲ್ ಅಂತಂದ್ರೂ ಒಂದೇ. ಆ್ಯಂಡ್ ದಿಸ್ ಈಸ್ ರಿಮೂವ್ಡ್ ಫ್ರಮ್ ದ ಬಾಡಿ ಥ್ರೂ ದ ಏನಸ್. ಇವೆಲ್ಲ ಭಾಗಗಳೂ ಎದರಿಂದ ಪ್ರೊಡ್ಯೂಸ್ ಆಗ್ತವೆ? ದೇ ಆರ್ ಪ್ರೊಡ್ಯೂಸ್ಡ್ ಫ್ರಾಮ್ ಎಕ್ಟೋಡರ್ಮ್. ದೆನ್ ನರ್ವಸ್ ಸಿಸ್ಟಮ್, ನರವ್ಯೂಹ, ಸೆಂಟ್ರಲ್ ಆ್ಯಂಡ್ ಪೆರಿಫೆರಲ್. ನಾನು ಯಾವುದೋ ಲಾಸ್ಟ್ ವಿಡಿಯೋ ಒಳಗೆ ಟಿಶ್ಯೂಸ್ ಬಗ್ಗೆ ಹೇಳಿದಾಗ ಹೇಳೀನಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಾಂಪ್ರೈಸಸ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಆ ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್, ನರಬಳ್ಳಿ, ಇದರಿಂದ ಬರೋವಂಥ ನರಗಳು ದೇ ರೀಪ್ರೆಸೆಂಟ್ ದ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ದೇ ಆರ್ ಡೆರೈವ್ಡ್ ಫ್ರಾಮ್ ನ್ಯೂರೋ ಎಕ್ಟೋಡರ್ಮ್. ನ್ಯೂರೋ ಎಕ್ಟೋಡರ್ಮ್ ಅನ್ನೋ ಒಂದು ಲೇಯರಿಂದ ಇಡೀ ನರ್ವಸ್ ಸಿಸ್ಟಮ್ ಡಿರೈವ್ ಆಗ್ತದೆ. ಇಟ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಫ್ರಾಮ್ ಎಕ್ಟೋಡರ್ಮ್. ನ್ಯೂರೋ ಎಂಡೋಕ್ರೈನ್ ಆರ್ಗನ್ಸ್ ಇನ್ಕ್ಲೂಡಿಂಗ್ adrenal medulla. What is neuroendocrine? Before explaining the neuro, let us go for endocrine. In the animal body, we have two types of glands. Again, in another video, I will explain about this one, but ಇಲ್ಲಿ ಬಂದದ ಸ್ವಲ್ಪ explain ಮಾಡ್ತೀನಿ. ಎಂಡೋಕ್ರೈನ್ ಆ್ಯಂಡ್ ಎಕ್ಸೋಕ್ರೈನ್. ನೀವು ಆ್ಯನಿಮಲ್ ಬಾಡಿನ ತಗೊಂಡ್ರೆ ನಮಗೆ ಎರಡು ಥರದ್ದು ಗ್ಲ್ಯಾಂಡ್ಸ್ಗಳು ಸಿಗ್ತಾವೆ. ಒಂದು ಎಂಡೋಕ್ರೈನ್, ಇನ್ನೊಂದು ಎಕ್ಸೋಕ್ರೈನ್. ಕನ್ನಡದೊಳಗೆ ಹೇಳ್ತೀನಿ, ಸೊ ವಿಲ್ ಗೆಟ್ ದ ಐಡಿಯಾ. ಯಾವ ಗ್ಲ್ಯಾಂಡಿಗೆ ಡಕ್ಟ್ ಇರ್ತದ? ನಾಳ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿ, ಇವುಗಳಿಗೆ ಇಂಗ್ಲೀಷ್ ಒಳಗೆ ಶಬ್ದ ಎಕ್ಸೋಕ್ರೈನ್, ಎಂಡೋಕ್ರೈನ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಮೀನ್ಸ್ ನಾಳ ಗ್ರಂಥಿಗಳು. ಗ್ರಂಥಿ ಅಂದರೆ ಗ್ಲ್ಯಾಂಡ್ ಅಂತ ಅರ್ಥ. ದ ಸ್ಟ್ರಕ್ಚರ್ ವಿಚ್ ಸಿಕ್ರೀಟ್ಸ್ ಸಮ್ ಸಬ್ಸ್ಟೆನ್ಸ್. ಯಾವುದರೇ ಒಂದು ಭಾಗ, ಒಂದು ಆರ್ಗನ್ನು ಏನನ್ನರೇ ರಸಗಳನ್ನಾಗಲಿ ಅಥವಾ ಮತ್ತೊಂದು ಯಾವುದೋ ಪದಾರ್ಥಗಳನ್ನಾಗಲಿ ಹೊರಗಡೆ ರಿಲೀಸ್ ಮಾಡ್ತಿದ್ರೆ, ಸಿಕ್ರೀಟ್ ಮಾಡ್ತಿದ್ರೆ ಅವಕ್ಕೆ ಗ್ರಂಥಿಗಳು ಅಂತ ಕರೀತಾರೆ. ಈ ಗ್ರಂಥಿಗಳಿಗೆ ಡಕ್ಟ್ಸ್ ಇದ್ದರೆ, ಡಕ್ಟ್ ಮೀನ್ಸ್ ನಾಳ ಕನ್ನಡ ಒಳಗೆ, ಡಕ್ಟ್ ಇದ್ದರೆ ದೇ ಆರ್ ಕಾಲ್ಡ್ ನಾಳ ಗ್ರಂಥಿಗಳು. ಆ್ಯಂಡ್ ದ ಇಂಗ್ಲೀಷ್ ನೇಮ್ ಫಾರ್ ದಮ್ ಈಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ದ ಗ್ಲ್ಯಾಂಡ್ಸ್ ಹ್ಯಾವಿಂಗ್ ದ ಡಕ್ಟ್. ಎಂಡೋಕ್ರೈನ್ ನಿರ್ನಾಳ ಗ್ರಂಥಿಗಳು, ದೇ ಡೋಂಟ್ ಹ್ಯಾವ್ ದ ಡಕ್ಟ್. ಡಕ್ಟ್ ಇರದೇ ಇರೋವಂಥ ಗ್ರಂಥಿಗಳಿಗೆ ಏನಂತ ಕರಿಬೇಕು? ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿಬೇಕು. ನಾಳ ಗ್ರಂಥಿಗಳು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ನಿರ್ನಾಳ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಂದ ಹಾರ್ಮೋನ್ಸು ರಿಲೀಸ್ ಆಗ್ತಾವೆ. ದ ಒನ್ ಎಕ್ಸಾಂಪಲ್ ಐ ವಿಲ್ ಟೆಲ್, ಯು ವಿಲ್ ಕಮ್ ಟು ನೋ. ಪಿಟ್ಯೂಟರಿ, ವೇರ್ ಇಟ್ ಈಸ್ ಲೊಕೇಟೆಡ್? ಇಟ್ ಈಸ್ ಲೊಕೇಟೆಡ್ ಇನ್ ದ ಬ್ರೈನ್. ತಲೆ ಒಳಗಿರೋವಂಥ, ಮೆದುಳಿನೊಳಗಿರೋವಂಥ ಪಿಟ್ಯೂಟರಿ ಎಂಡೋಕ್ರೈನ್ ಗ್ಲ್ಯಾಂಡಿಗೆ ಉದಾಹರಣೆ. ಎಡ್ರಿನಲ್ ಅಂತ ಬರ್ದೀನಿ. ಸೊ ವಾಟ್ ಈಸ್ ದ್ಯಾಟ್ ಎಡ್ರಿನಲ್? ಕಿಡ್ನಿ ಮೇಲ್ಗಡೆಗೆ ಎರಡು
ಪಿರಾಮಿಡ್ ಶೇಪ್ಡ್ ಗ್ಲ್ಯಾಂಡ್ಸ್ ಅವ, ದೇ ಆರ್ ಕಾಲ್ಡ್ ಎಡ್ರಿನಲ್ ಗ್ಲ್ಯಾಂಡ್ಸ್. ಆ ಎಡ್ರಿನಲ್ ಗ್ಲ್ಯಾಂಡದ ಮಧ್ಯಭಾಗಕ್ಕೆ ಮೆಡ್ಯುಲಾ ಅಂತ ಕರೀತಾರೆ. ದ ಮಿಡಲ್ ಪೋರ್ಷನ್ ಆಫ್ ದ ಎಡ್ರಿನಲ್ ಗ್ಲ್ಯಾಂಡ್ ಇಸ್ ಕಾಲ್ಡ್ ಮೆಡ್ಯುಲಾ. ಇವನ್ ದ್ಯಾಟ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಫ್ರಾಮ್ ಎಕ್ಟೋಡರ್ಮ್. ಅಂದರೆ ಎಕ್ಟೋಡರ್ಮಿಂದ ಏನು ಮೇನ್ ಪ್ರೊಡ್ಯೂಸ್ ಆಗ್ಲಿಕ್ಕತ್ತದ, ಸ್ಕಿನ್ ಪ್ರೊಡ್ಯೂಸ್ ಆಗ್ಲಿಕ್ಕತ್ತದ, ನರ್ವಸ್ ಸಿಸ್ಟಮ್ ಪ್ರೊಡ್ಯೂಸ್ ಆಗ್ಲಿಕ್ಕತ್ತದ, ಪಿಗ್ಮೆಂಟೆಡ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ಲಿಕ್ಕತ್ತಾವ, ಆ್ಯಂಡ್ ಎಂಡೋಕ್ರೈನ್ ಆರ್ಗನ್ಸ್ಗಳು ಪ್ರೊಡ್ಯೂಸ್ ಆಗ್ಲಿಕ್ಕತ್ತಾವ. ಆಲ್ ದೀಸ್ ಆರ್ ಪ್ರೊಡ್ಯೂಸ್ಡ್ ಫ್ರಾಮ್ ಎಕ್ಟೋಡರ್ಮ್. ಬಾಡಿ ಮೇಲಿರೋವಂಥ ಸ್ಕಿನ್ನು, ಹೇರು, ನೇಲ್ಸ್, ಮೆಲಾನಿನ್ ಪಿಗ್ಮೆಂಟ್ ಇರೋವಂಥ ಸೆಲ್ಸು, ಬಾಯಿ ಒಳಗಡೆ ಇರೋವಂಥ ಲೈನಿಂಗು, ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮದ ಲಾಸ್ಟ್ ಪಾರ್ಟ್ ಏನಸ್, ನರ್ವಸ್ ಸಿಸ್ಟಮ್, neuroendocrine organs including adrenal medulla, all these are produced from ectoderm. ಈಗ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕೇಳ್ತಾರೆ, ಸ್ಕಿನ್ ಈಸ್ ದ ಡೆರಿವೇಟಿವ್ ಆಫ್ ದ ಜರ್ಮ್ ಲೇಯರ್, mesoderm, endoderm, ectoderm, none of the above. Skin is the derivative of the germ layer. ಚರ್ಮ ಯಾವ ಜರ್ಮ್ ಲೇಯರ್ ಇಂದ ಪ್ರೊಡ್ಯೂಸ್ ಆಗ್ಯದ? Remember, it is the derivative of ectoderm. Then coming to the next one, derivatives of mesoderm. mesoderm ಅಂದರೆ ಮಧ್ಯಕ್ಕಿರುವಂಥ ಲೇಯರು. ಹೊರಗಡೆಗಿರೋದು ಎಕ್ಟೋಡರ್ಮ್, ಫುಲ್ ಒಳಗಡೆಗಿರೋದು ಎಂಡೋಡರ್ಮ್. ಅವೆರಡು ಮಧ್ಯಕ್ಕೆ ಏನು ಲೇಯರ್ ಇರ್ತದೆ ಅದನ್ನು ಮೀಸೋಡರ್ಮ್ ಅಂತ ಕರೀತಾರೆ. ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಫ್ರಾಮ್ ದ ಮೀಸೋಡರ್ಮ್ ಬ್ಲಡ್, ಎಂಡೋಥೀಲಿಯಮ್, ಎಪಿಥೀಲಿಯಮ್ ಅಂದ್ರೆ ಹೊರಗಡೆದ್ದು, ಎಂಡೋಥೀಲಿಯಮ್ ಅಂತಂದ್ರೆ ಒಳಗಡೆದ್ದು, ಪಾರ್ಟ್ಸ್ ಆಫ್ ದ ಹಾರ್ಟ್, ಕಿಡ್ನಿ, ರೀಪ್ರೊಡಕ್ಟಿವ್ ಸಿಸ್ಟಮ್, ಬೋನ್ಸ್, skeletal muscles, smooth muscle and the connective tissue along with the tendon and ligaments. Tendon, ligaments and cartilage. Even sensory epithelia of eyes including the lens, inner portion of ears and nose. All these are produced from mesoderm. ಚರ್ಮ ಎಕ್ಟೋಡರ್ಮಿಂದ ಪ್ರೊಡ್ಯೂಸ್ ಆಗ್ತದೆ, ಹೊರಗಡೆ ಕಾಣಿಸುವಂಥದ್ದು. ಆ ಚರ್ಮದ ಕೆಳಗಡೆ ಏನೇನವ, ಮಸಲ್ಸ್ ಆರ್ ಪ್ರೆಸೆಂಟ್, ಮಾಂಸಖಂಡಗಳು, ಬೋನ್ಸ್, ಮೂಳೆಗಳು, ಆ ಮೂಳೆಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಬೇಕಾಗಿರೋವಂಥ ಲಿಗಾಮೆಂಟ್ ಆ್ಯಂಡ್ ಕಾರ್ಟಿಲೇಜ್ಗಳು, ಕಣ್ಣೊಳಗಿರೋವಂಥ ಲೆನ್ಸು, ಇಂಟರ್ನಲ್ ಪಾರ್ಟ್ ಆಫ್ ಹಾರ್ಟ್, ಕಿಡ್ನಿ, ರೀಪ್ರೊಡಕ್ಟಿವ್ ಸಿಸ್ಟಮ್, ಒಳಗಡೆ ಇರುವಂಥ ಇವೆಲ್ಲ ಭಾಗಗಳು ಎದರಲ್ಲೇ ಡಿರೈವ್ ಆಗ್ಯಾವ, ಎದರಲ್ಲೇ ಪ್ರೊಡ್ಯೂಸ್ ಆಗ್ಯಾವ? ದೇ ಆರ್ ಪ್ರೊಡ್ಯೂಸ್ಡ್ ಫ್ರಾಮ್ ಮೀಸೋಡರ್ಮ್. ರಿಮೆಂಬರ್, ಬ್ಲಡ್ ಈಸ್ ಡೆರಿವೇಟಿವ್ ಆಫ್ ಮೀಸೋಡರ್ಮ್, skeletal muscles and smooth muscles are the derivatives of mesoderm. Then cartilage and ligaments are also produced from mesoderm. Lens of the eye, inner portion of the ear and nose are also produced from mesoderm. ಅಷ್ಟೇ ಯಾಕ, the parts of heart and kidney are also produced from mesoderm. The same in the image here I have shown. Cardiac muscles, where they are present only in the heart. Skeletal muscles attached to the entire skeletal system. ಇಡೀ ಅಸ್ಥಿಪಂಜರದ ಮೂಳೆಗಳಿಗೆ ಅಂಟುಕೊಂಡಿರೋವಂಥ ಮಸಲ್ಸ್ಗಳಿಗೆ ಸ್ಕೆಲೆಟಲ್ ಮಸಲ್ಸ್ ಅಂತ ಕರೀತಾರೆ. ದೇ ಆರ್ ಆಲ್ಸೋ ಪ್ರೊಡ್ಯೂಸ್ಡ್ ಫ್ರಾಮ್ ಮೀಸೋಡರ್ಮ್. ಟಿಬ್ಯೂಲ್ ಸೆಲ್ಸ್ ಆಫ್ ದ ಕಿಡ್ನಿ. ಹೋಪ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಕಿಡ್ನಿ. ಕಿಡ್ನಿ ಇಟ್ ಈಸ್ ಎಕ್ಸ್ಕ್ರೀಟರಿ ಆರ್ಗನ್. ಬ್ಲಡ್ಡನ್ನು ಫಿಲ್ಟರ್ ಮಾಡುವಂಥ ಕೆಲಸ ಮಾಡ್ತದೆ, ರಕ್ತನ ಸೋಸುವಂಥ ಕೆಲಸ ಮಾಡ್ತದೆ. ಆ್ಯಂಡ್ ಕಿಡ್ನಿ ಈಸ್ ಮೇಡಪ್ ಆಫ್ ನೆಫ್ರಾನ್ಸ್. ಕಿಡ್ನಿದು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟಿಗೆ ನೆಫ್ರಾನ್ ಅಂತ ಕರೀತಾರೆ. ಆ ನೆಫ್ರಾನ್ ಒಳಗೆ ಟಿಬ್ಯೂಲ್ಸ್ ಬರ್ತಾವೆ, ಅಂದರೆ ಸಣ್ಣನೇ ಪೈಪ್ ಥರದ ಸ್ಟ್ರಕ್ಚರ್ಗಳು. ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟಿಬ್ಯೂಲ್, ಡಿಸ್ಟಲ್ ಕನ್ವಲ್ಯೂಟೆಡ್ ಟಿಬ್ಯೂಲ್ ಆ್ಯಂಡ್ ಹೆನ್ಲೇಸ್ ಲೂಪ್. ಈ ಟಿಬ್ಯೂಲ್ಗಳನ್ನು ಯಾವುದು ತಯಾರು ಮಾಡ್ತದೆ? ಮೀಸೋಡರ್ಮ್. ದ ಬ್ಲಡ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಫ್ರಾಮ್ ಮೀಸೋಡರ್ಮ್. In one video I already explained about the blood. If you want to see that video, subscribe to the YouTube channel of my YouTube channel and you will get the all videos.
and smooth muscles, involuntary muscles which are present in the digestive system. All these are produced from mesoderm. Then one more layer is endoderm, full ಒಳಗಡೆದು. ಎಂಡೋಡರ್ಮ್ ಇಂದ ಏನೇನು ಪ್ರೊಡ್ಯೂಸ್ ಆಗ್ತಾವ? ಎಂಡೋಡರ್ಮ್ ಪ್ರೊಡ್ಯೂಸ್ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್, ಅನ್ನನಾಳ ಜೀರ್ಣಾಂಗ ವ್ಯೂಹ ಅಂತ ಏನು ಕರಿತೀವಿ, ಆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಥವಾ ಅಲಿಮೆಂಟರಿ ಕೆನಾಲ್, ಇಡೀ ಜೀರ್ಣಾಂಗ ವ್ಯೂಹದ ಭಾಗಗಳನ್ನು, ಒಳಗಡೆ ಭಾಗಗಳನ್ನು ಯಾವುದು ಪ್ರೊಡ್ಯೂಸ್ ಮಾಡ್ತದೆ? ಎಂಡೋಡರ್ಮ್ ಪ್ರೊಡ್ಯೂಸ್ ಮಾಡ್ತದೆ. ರೆಸ್ಪಿರೇಟರಿ ಟ್ರ್ಯಾಕ್ಟ್, ಉಸಿರಾಟಕ್ಕೆ ಸಂಬಂಧಿಸಿದಂಥ ರೆಸ್ಪಿರೇಟರಿ ಟ್ರ್ಯಾಕ್ಟನ್ನು ಯಾವುದು ಪ್ರೊಡ್ಯೂಸ್ ಮಾಡ್ತದೆ? ಎಂಡೋಡರ್ಮ್. ಯೂರಿನರಿ ಟ್ರ್ಯಾಕ್ಟ್, ದ part which is related to the production of urine, ಯೂರಿನ್ ಪ್ರೊಡಕ್ಷನ್ನಿಗೆ ರಿಲೇಟೆಡ್ ಪಾರ್ಟನ್ನು ಯೂರಿನರಿ ಟ್ರ್ಯಾಕ್ಟ್ ಅಂತ ಕರೀತಾರೆ. ಆ್ಯಂಡ್ ಸೆವೆರಲ್ ಇಂಟರ್ನಲ್ ಆರ್ಗನ್ಸ್, ಬಾಡಿ ಒಳಗಡೆಗಿರೋವಂಥ ಆರ್ಗನ್ಗಳಿಗೆ ಕೋಟಿಂಗನ್ನು ಅಥವಾ ಲೇಯರನ್ನು ಯಾವುದು ಪ್ರೊಡ್ಯೂಸ್ ಮಾಡ್ತದೆ? ಎಂಡೋಡರ್ಮ್ ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ಇನ್ನರ್ ಎಪಿಥೀಲಿಯಲ್ ಲೈನಿಂಗ್ ಆಫ್ ಮೋಸ್ಟ್ ಆಫ್ ದ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ, ಸ್ಟಮಕ್ ಅಂತ ಅರ್ಥ. ಇಂಟೆಸ್ಟೈನ್ ಅಂತಂದರೆ ಕರುಳು. ಆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಈ ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನಿಗೆ ಏನು ಲೈನಿಂಗ್ ಅದ ಅಂದ್ರೆ ಪದರದ, ಆ ಒಳಗಡೆ ಕಂಪ್ಲೀಟ್ ಪದರನ್ನು ಯಾವುದು ಪ್ರೊಡ್ಯೂಸ್ ಮಾಡ್ತದೆ? ಎಂಡೋಡರ್ಮ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಎಂಡೋಡರ್ಮ್ ಈಸ್ ದ ಇಂಟರ್ನಲ್ ಲೇಯರ್, ಫುಲ್ ಒಳಗಡೆಗಿರೋದು. ಇದು ಲಂಗ್ಸ್ ಒಳಗಿರೋವಂಥ ಅಲ್ವಿಓಲೈನ ಪ್ರೊಡ್ಯೂಸ್ ಮಾಡ್ತದೆ. ಥೈರಾಯ್ಡ್, ವೇರ್ ಇಟ್ ಈಸ್ ಲೊಕೇಟೆಡ್? ಥೈರಾಯ್ಡ್ ಈಸ್ ಆಲ್ಸೋ ಎಂಡೋಕ್ರೈನ್ ಗ್ಲ್ಯಾಂಡ್. ಇಟ್ ಈಸ್ ಲೊಕೇಟೆಡ್ it is located in the neck portion connected to trachea. ಟ್ರೇಕಿಯಾಕ್ಕೆ ಕನೆಕ್ಟೆಡ್ ಅದ, ಕುತ್ತಿಗೆ ಭಾಗದೊಳಗೆ ಕಾಣಿಸ್ತದ. ಪ್ಯಾನ್ಕ್ರಿಯಾಸ್, ಮೇದೋಜೀರಕ ಗ್ರಂಥಿ ಅಂತ ಏನು ಕರಿತೀರಿ, ಅದಕ್ಕೆ ಪ್ಯಾನ್ಕ್ರಿಯಾಸ್ ಅಂತ ಕರೀತಾರೆ. ಆ ಪ್ಯಾನ್ಕ್ರಿಯಾಸ್ ಒಳಗಿರೋವಂಥ ಸೆಲ್ಸನ್ನು ಯಾವುದು ಪ್ರೊಡ್ಯೂಸ್ ಮಾಡ್ತದೆ? ಎಂಡೋಡರ್ಮ್. ಅಂದರೆ ಫುಲ್ ಒಳಗಡೆ ಭಾಗಗಳನ್ನು ಎಂಡೋಡರ್ಮ್ ಪ್ರೊಡ್ಯೂಸ್ ಮಾಡ್ತದೆ. ಔಟರ್ ಬಾಡಿ ಪಾರ್ಟ್ಸನ್ನು ಎಕ್ಟೋಡರ್ಮ್, ಮಿಡಲ್ ಬಾಡಿ ಪಾರ್ಟ್ಸನ್ನು ಮೀಸೋಡರ್ಮ್, ಫುಲ್ ಇಂಟರ್ನಲ್ ಬಾಡಿ ಪಾರ್ಟ್ಸನ್ನು ಎಂಡೋಡರ್ಮ್. ಸೊ ಈ ಮೂರು ಲೇಯರ್ಗಳಿಂದನೇ all the body parts are derived. They are referred as germ layers. So here you can see the complete derivatives. So 3 germ layers are ectoderm, mesoderm and endoderm. This is the image of embryo having 3 germ layers. Ectoderm is the outer germ layer. ಇದರಿಂದ ಎಪಿಡರ್ಮಿಸ್, ಸ್ಕಿನ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತವ. ನ್ಯೂರಾನ್ ಆಫ್ ದ ಬ್ರೈನ್ ಪ್ರೊಡ್ಯೂಸ್ ಆಗ್ತದೆ. ನ್ಯೂರಾನ್ ಆಫ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಪ್ರೊಡ್ಯೂಸ್ ಆಗ್ತದೆ. ಮೀಸೋಡರ್ಮ್ ಮಿಡಲ್ ಲೇಯರ್, ಇದರಿಂದ ನೋಟೋಕಾರ್ಡದ ಸೆಲ್ಸು, ಸ್ಕೆಲೆಟಲ್ ಮಸಲ್ ಸೆಲ್ಸ್, ಕಿಡ್ನಿ ಟ್ಯೂಬ್ ಸೆಲ್ಸ್, RBCs ಪ್ರೊಡ್ಯೂಸ್ ಆಗ್ತವೆ. ಕೆಲವೊಂದೇ ಎಕ್ಸಾಂಪಲ್ ಬರ್ತೀನಿ, ಎಲ್ಲ ಮೆನ್ಷನ್ ಮಾಡಿಲ್ಲ. Endoderm is the inner layer which produces the cells of pancreas, which produces the cells of thyroid gland, and it also produces the alveolar cells of lungs. So these are the derivatives of 3 germ layers: ectoderm, mesoderm and endoderm. ಈ ಲೇಯರ್ಗಳಿಗೂ animal classification-igu what is the relation, that I am going to explain in the next video. Hope this explanation is clear for you. Thank you.